ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ವಿಷಯ ಜನ್ನಿ, ನನ್ನನ್ನು ಯಾಕೆ ಇಲ್ಲ ಕರ್ಕೊಂಡು ಬಂದೆ? ಸುದ್ದಿ ಬೆಳೆಸಿ ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ ಅಕ್ಕ. ವಿಷಯನ ನೇರವಾಗಿ ಹೇಳೋದ್ರಿಂದ ನನ್ನ ನೋವು, ಒಬ್ಬ ತಾಯಿ ಅಸಹಾಯಕತೆ ನಿಮಗೂ ಬೇಗ ಅರ್ಥ ಆಗ್ಬೋದು. ನನ್ನ ಮಗುಗೆ ಕಂಟಕ ಕಳೀಲಿ ಅಂತ ನೀವು ಪೂಜೆ ಮಾಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅಕ್ಕ. ಅಲ್ಲ ಜನನಿ, ಅದು ಮಗು ಒಳ್ಳೇದಾಗ್ಲಿ ಅಂತ ನಾನಕ್ಕ ಆ ಮಗುನ ಹೆತ್ತೋಳು. ಮಗುಗೆ ಕಂಟಕ ಕಳಿಯೋ ಪೂಜೆ ಮಾಡ್ಬೇಕಾಗಿರೋದು ಆದ್ರೆ ಹೆತ್ತೋಳಲ್ವಾ, ಅಂದ್ರೆ ನಾನ್ ತಾನೆ. ಭವಿಷ್ಯ ನುಡಿಯೋರು ಬಂದು ಮಗುಗೆ ಕಂಟಕ ಇದೆ ಅಂತ ಹೇಳಿದ ತಕ್ಷಣ ನಿಮ್ ಪಾಡಿಗೆ ನೀವು ಬಂದು ಪೂಜೆ ಕೂತ್ಕೊಂಡ್ಬಿಟ್ರೆ ಮಗು ಕಂಟಕ ಹೇಗಕ್ಕ ಕಳಿಯುತ್ತೆ? ಮಗುನ ಹೆತ್ತ ತಾಯಿ ನಾನ್ ಪೂಜೆ ಮಾಡಿದ್ರೇ ತಾನೆ ಮಗುಗಿರೋ ಕಂಟಕ ಪರಿಹಾರ ಆಗೋದು. ಗುರುಗಳು ಬಂದು ಮಗುಗೆ ಕಂಟಕ ಇದೆ ಅಂತ ಹೇಳಿರ್ಲಿಲ್ಲ ಅಂತಿದ್ರೆ ನನಗೆ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ. ಆಗ ನಿಮ್ ಪಾಡಿಗೆ ನೀವು ಬಂದು ಮಗು ಕಂಟಕದ ಪರಿಹಾರ ಪೂಜೆನ ನೀವು ಮಾಡಿದಿದ್ರೆ ಅದಕ್ಕೆ ಫಲನೂ ಸಿಗ್ತಾ ಇರ್ಲಿಲ್ಲ, ಮಗು ಕಂಟಕನೂ ಕಳೀತಿರ್ಲಿಲ್ಲ. ಎಂತ ದೊಡ್ಡ ತಪ್ಪಾಗ್ಬಿಡ್ತಿತ್ತಲ್ವಾ ಅಕ್ಕ ನಿಮ್ಮಿಂದ. ಒಳ್ಳೆ ಉದ್ದೇಶ ಇಟ್ಕೊಂಡು ಹೀಗೆಲ್ಲ ಮಾಡ್ಬಿಟ್ಟೆ ಜನನಿ. ತಪ್ಪು ಅನ್ಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅಯ್ಯೋ ಅಕ್ಕ, ನೀವು ಕ್ಷಮೆ ಎಲ್ಲ ಕೇಳಬೇಡಿ. ನೀವು ನನ್ನ ಅಕ್ಕ. ನಿಮ್ಮ ಮೇಲಿನ ಪ್ರೀತಿ ನನಗೆ ಯಾವಾಗಲೂ ಹೀಗೆ ತೀವ್ರವಾಗೇ ಇರುತ್ತೆ. ಆದರೆ ಮಗು ವಿಷಯ ಬಂದರೆ ನೀವು ಮಗುನ ತುಂಬಾನೇ ಹಚ್ಕೊಂಡಿದ್ದೀರಾ. ನನ್ನ ಮಗು ವಿಷಯದಲ್ಲಿ ನೀವು ತುಂಬ ಭಾವುಕರಾಗ್ತೀರಾ. ಅದು ನನಗೆ ಗೊತ್ತಕ್ಕ. ಆದರೆ ಎಲ್ಲ ಸಮಯದಲ್ಲೂ ಭಾವನೆಗಳೇ ಮುಖ್ಯ ಆಗಲ್ಲ ಅಲ್ವಾ? ವಾಸ್ತವನೂ ಅರ್ಥ ಮಾಡ್ಕೋಬೇಕು. ತಾಯಿ ಸ್ಥಾನದಲ್ಲಿರೋದೇ ಬೇರೆ, ಆದ್ರೆ ನಿಜವಾಗ್ಲೂ ತಾಯಿ ಆಗಿರೋದೇ ಬೇರೆ. ನನ್ನ ಮಗುಗೆ ನೀವು ಕೂಡ ತಾಯಿ ಥರಾನೇ. ಆದ್ರೆ ನಿಜವಾದ ತಾಯಿ, ಅದ್ರ ಹೆತ್ತ ತಾಯಿ ನಾನಕ್ಕ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಮುಂದೆ ಹೀಗೆಲ್ಲ ಮಾತಾಡೋದಕ್ಕೆ ನನಗೆ ತುಂಬಾ ಹಿಂಸೆ ಆಗ್ತಿದೆ ಅಕ್ಕ. ಆದ್ರೂ ನಾನು ಎಷ್ಟೇ ನೋವಿಂದ ಅಸಹಾಯಕತೆಯಿಂದ ನಿಮಗೆ ಹೇಳ್ಕೊಂಡ್ರು ನನ್ನ ಮಾತು ನಿಮಗೆ ನೋವು ಮಾಡೇ ಮಾಡುತ್ತೆ. ಆದ್ರೆ ನೀವು ನನ್ನ ಅಕ್ಕ. ನೀವು ಕಣ್ಣೀರು ಹಾಕೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಈ ಮಾತುಕತೆ ಇವತ್ತಿಗೆ ಕೊನೆ ಆಗ್ಬಿಡ್ಲಿ. ಅದಕ್ಕೆ ನೀವು ನನಗೊಂದು ಮಾತು ಕೊಡ್ಬೇಕು. ಏನಂತ? ಮನೆಯವ್ರ ನೆಮ್ಮದಿಗೋಸ್ಕರ, ಜನನಿ ಆರೋಗ್ಯಕ್ಕೋಸ್ಕರ ಎಂತ ದೊಡ್ಡ ತ್ಯಾಗ ಮಾಡಿಬಿಟ್ಟಿದ್ದೀರಪ್ಪ ನೀವಿಬ್ರು. ಆದ್ರೆ ನನಗೆ ಈ ತ್ಯಾಗ ಇಷ್ಟ ಆಗ್ಲಿಲ್ಲ. ಪಾರ್ವತಿ ದೊಡ್ಡ ತಪ್ಪು ಮಾಡಿಬಿಟ್ಲು. ಯಾಕಂದ್ರೆ ಮಗುನ ಕೊಟ್ಟ ಮೇಲೆ ನೀವಿಬ್ರು ಸಂತೋಷವಾಗಿರೋ ತರ ತೋರಿಸ್ತಿದ್ದೀರಾ ಅಷ್ಟೇ. ಆದ್ರೆ ನಿಜಕ್ಕೂ ಸಂತೋಷವಾಗಿಲ್ಲ. ನಿನ್ನ ಮಾತುಗಳೇ ಅದನ್ನ ಹೇಳ್ತಾ ಇದೆ. ಇಷ್ಟು ದಿನ ಮಗು ವಿಷಯದಲ್ಲಿ ಜನನಿ ನಿಮ್ಮಿಬ್ಬರಿಗೆ ನೋವು ಕೊಟ್ಟಾಗ ಎರಡೂ ಕಡೆ ನ್ಯಾಯ ಇದೆ ಅಂತ ಅನಿಸ್ತಾ ಇತ್ತು. ಆದರೆ ಈಗ ಸತ್ಯ ಗೊತ್ತಾದ್ಮೇಲೆ ಜನನಿ ನಿಮ್ಗೆ ಕೊಡೋ ನೋವು ನ್ಯಾಯವಾದದ್ದಲ್ಲ ಅಂತ ಅನಿಸ್ತಾ ಇದೆ. ಅನ್ನಿಸ್ತಿದೆ ಅಂತ ಸುಮ್ಮನೆ ಕೂತ್ರೆ ಮನೆ ಯಜಮಾನನಾಗಿ ಏನು ಪ್ರಯೋಜನ? ಇದಕ್ಕೆ ಒಂದು ಸೊಲ್ಯೂಷನ್ ಕಂಡ್ಕೋಬೇಕಲ್ವಾ? ಜನನಿ ಎಷ್ಟೇ ಅಪ್ಸೆಟ್ ಆದ್ರೂ ಪರವಾಗಿಲ್ಲ, ನಾವೆಲ್ಲರೂ ಸೇರಿ ಅವಳನ್ನ ಸಂಭಾಳಿಸೋಣ. ಜನನಿ ಹತ್ರ ಬೆಳೀತಿರೋ ಮಗು ಪಾರ್ವತಿ ಹೆತ್ತು ಮಗು ಅನ್ನೋ ಸತ್ಯ ಈಗಲೇ ಅಖಿಲನ್ಗೆ ಹೇಳೋಣ ಬಾ. ಯಾವುದೇ ಕಾರಣಕ್ಕೂ ಮಗು ರಹಸ್ಯ ಅಮ್ಮಂಗೆ ಗೊತ್ತಾಗಬಾರ್ದು ಅಪ್ಪ. ಅಖಿಲ ಗೊತ್ತಾದ್ರೆ ಮಾತ್ರ ನಿನ್ನ ಮಗು ನಿನ್ನ ಪಾರ್ವತಿ ಮಗುವಾಗಿ ಬೆಳೆಯಕ್ಕೆ ಸಾಧ್ಯ. ಬೇಕಾಗಿಲ್ಲ. ದಡ್ಡಂತರ ಹಾಡಬೇಡ ಆದಿತ್ಯ. ಪಾರ್ವತಿ ಹತ್ರ ನಮ್ಮ ಮಗುನ ನಮ್ಮ ಹತ್ರನೂ ಉಳಿಸ್ಕೊಳ್ಳೋಣ ಅಂತ ಕಣ್ಣೀರು ಹಾಕ್ತೀಯ. ಅದಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ ಬೇಡ ಅಂತೀಯ. ಬೇಕಪ್ಪ, ನನಗೆ ನನ್ನ ಮಗಳು ಬೇಕು. ಆದರೆ
ಇವಾಗ ಸತ್ಯ ಹೇಳೋದ್ರಿಂದ ಇಬ್ರು ತಾಯಿಗೆ ಅನ್ಯಾಯ ಮಾಡ್ದಾಗತ್ತೆ. ಪಾರುಗೆ ನನ್ನ ಮಗಳನ್ನ ವಾಪಸ್ ಇಸ್ಕೊಳ್ಳೋದು ಇಷ್ಟ ಇಲ್ಲ. ಜನನಿಗೆ ಅದು ತನ್ನ ಮಗು ಅಲ್ಲ ಅಂತ ಗೊತ್ತಾದ್ರೆ ಅದನ್ನ ತಡ್ಕೊಂಡು ಬದುಕೋ ಶಕ್ತಿ ಅವಳಿಗಿಲ್ಲ ಅಪ್ಪ. ಇಬ್ರು ತಾಯಂದ್ರೆ ನೆಮ್ಮದಿ ಮುಂದೆ ನನಗೆ ನನ್ನ ಖುಷಿ ದೊಡ್ಡದಲ್ಲ ಅಪ್ಪ. ಪ್ಲೀಸ್ ಇವಾಗ ಹೇಗಿದೆಯೋ ಹಾಗೆ ಬಿಟ್ಬಿಡಿ. ಅಮ್ಮಂಗೇನು ಹೇಳೋದು ಬೇಡ. ಇಲ್ಲ, ನಿಮ್ಮ ನಂಬೋದಕ್ಕಾಗಲ್ಲಪ್ಪ. ನನ್ನ ಮೇಲಿನ ಕರುಣೆಗೋ ಪ್ರೀತಿಗೋ ಯಾವತ್ತಾದರೂ ಈ ವಿಷಯನ ನೀವು ಅಮ್ಮನ ಹತ್ರ ಹೇಳ್ಬಿಡ್ಬೋದು. ಅಪ್ಪ, ನೀವು ನನಗೊಂದು ಮಾತು ಕೊಡಬೇಕು. ಏನಂತ? ನನ್ನ ಮಗುವಿಂದ ಸಾಧ್ಯವಾದ ಮಟ್ಟಿಗೆ ನೀವು ದೂರ ಇರಬೇಕು ಹಾಗಂತ ಮಾತು ಕೊಡಿ. ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಅಲ್ಲ, ನೀವು ದೂರ ಇರ್ಬೇಕಷ್ಟೆ. ನನ್ನ ಭಯನ ಅರ್ಥ ಮಾಡ್ಕೊಳ್ಳಿ ಅಕ್ಕ. ಅವತ್ತು ನೋಡಿದ್ರೆ ಬಂದು ನನ್ನ ಮಗುಗೆ ಹಾಲು ಕುಡ್ಸಿದ್ರಿ. ಇವತ್ತು ನನ್ನ ಸ್ಥಾನದಲ್ಲಿ ಕೂತು ನನ್ನ ಮಗುಗೆ ಕಂಟಕ ಕಳೀಲಿ ಅಂತ ಪೂಜೆ ಮಾಡಿದ್ರಿ. ನನ್ನ ಮಗು ಹೆತ್ತ ತಾಯಿ, ಆದ್ರೆ ಹೆತ್ತ ತಾಯಿ ನಾನಿನ್ನೂ ಬದುಕಿದ್ದೀನಲ್ವ ಅಕ್ಕ. ನಾನು ಮಾಡ್ಬೇಕಾಗಿರೋದು ಎಲ್ಲ ನೀವೇ ಮಾಡ್ತಾ ಹೋದ್ರೆ ನಾನು ಏನ್ ಮಾಡ್ಬೇಕು? ನನ್ನ ಮಗು ಅಕ್ಕ ಅದು. ಅದ್ ಬೆಳೀತಾ ಬೆಳೀತಾ ನೀವ್ ಅದ್ರ ಮೇಲೆ ಅತಿಯಾದ ಪ್ರೀತಿ ತೋರಿಸಿ ಅದ್ ನಿಮ್ಮನ್ನೇ ಹಚ್ಕೊಂಡ್ರೆ ನಾನು ಎಲ್ಲೇ ಹೋಗ್ಲಿ? ಅದಕ್ಕೆ ನನ್ನ ಮಗುವಿಂದ ದೂರ ಇರ್ತೀನಿ ಅಂತ ನೀವ್ ನನಗೆ ಭಾಷೆ ಕೊಡಿ. ಇನ್ಯಾವತ್ತೂ ಅಮ್ಮಂಗೆ ಮಗು ಸತ್ಯ ನಿಮ್ಮ ಮೂಲಕ ಗೊತ್ತು ಮಾಡಲ್ಲ ಅಂತ ನನಗೆ ಮಾತು ಕೊಡಿ. ನೀವಿವಾಗ ಭಾಷೆ ಕೊಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆಯಪ್ಪ. ದಯವಿಟ್ಟು ಭಾಷೆ ಕೊಡಿ ಅಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.